ನಮಸ್ಕಾರ. ನಾಯಿ ಮರಿಗಳಿಗೆ 8ರಿಂದ 14 ವಾರ ವಯಸ್ಸಿನೊಳಗಡೆ ಸೋಷಿಯಲೈಸ್ ಮಾಡುವುದು ಅವಶ್ಯವಾಗಿದೆ. ನೀವು ನಾಯಿ ಮರಿಗಳಿಗೆ ವಿವಿಧ ಜನರು, ಪ್ರಾಣಿಗಳು, ಸ್ಥಳ ಮತ್ತು ಪರಿಸರದೊಂದಿಗೆ ನಾಯಿಯನ್ನು ಸಕಾರಾತ್ಮಕವಾಗಿ ಸಾಮಾಜೀಕರಣಗೊಳಿಸದೇ ಇದ್ದ ಪಕ್ಷದಲ್ಲಿ ಅದು ಆತ್ಮವಿಶ್ವಾಸ ಮತ್ತು ಹೊಸ ಅನುಭವಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ತಿಳಿಯದೆ ಆತಂಕಕ್ಕೆ ಎದುರಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ನಾಯಿಗಳಿಗೆ ಸಾಮಾಜೀಕರಣ ಏಕೆ ಅಗತ್ಯವಾಗಿದೆ, ಸಾಮಾಜೀಕರಣಗೊಳಿಸದಿದ್ದಲ್ಲಿ ನಾಯಿಗಳು ಯಾವ ಅಪಾಯ ಎದುರಿಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. 1. ಸಾಮಾನ್ಯ ಭಯ. ನಾಯಿಗಳು ಹೊಸದಾದ ಯಾವುದೇ ಅನುಭವಕ್ಕೂ ಸಹ ಭಯಗೊಳ್ಳುವ ಪ್ರವೃತ್ತಿ ಬೆಳೆಸಿಕೊಂಡು ಬಿಡುತ್ತವೆ. ಅವು ಗಾಳಿಯಲ್ಲಿ ಹಾರಾಡುವ ಪ್ಲಾಸ್ಟಿಕ್ ಚೀಲಕ್ಕೂ ಸಹ ಭಯಗೊಳ್ಳುತ್ತವೆ. ಈ ರೀತಿಯ ಭಯ, ಆತಂಕಕ್ಕೆ ತುತ್ತಾಗುವ ಪ್ರವೃತ್ತಿಯ ನಾಯಿಗಳು ಹೊಸ ಸನ್ನಿವೇಶ ಮತ್ತು ಪರಿಸರಕ್ಕೆ ಬರಲು ಇಚ್ಛಿಸುವುದಿಲ್ಲ. 2. ನಿರ್ವಹಣೆ ಕಷ್ಟ. ನಾಯಿಗಳಿಗೆ ಗ್ರೂಮಿಂಗ್, ಸ್ನಾನ, ಬ್ರಷಿಂಗ್, ಕೂದಲು, ಉಗುರು ಕತ್ತರಿಸುವುದು ಕಷ್ಟವಾಗುತ್ತದೆ. ಈ ವೇಳೆ ಅವುಗಳನ್ನು ಹ್ಯಾಂಡಲ್ ಮಾಡುವುದು ಕಷ್ಟ ಮತ್ತು ಅಪಾಯಕಾರಿ ಆಗಿರುತ್ತದೆ. 3. ದನಿ ಸೂಕ್ಷ್ಮತೆ. ಸಾಮಾನ್ಯವಾಗಿ ಬಹುತೇಕ ನಾಯಿಗಳು ಪಟಾಕಿ ಮತ್ತು ಸಿಡಿಲುಗುಡುಗಿಗೆ ಹೆದರುತ್ತವೆ. ಅದು ಸಹಜ ಸಹ. ಆದರೂ ಸೋಷಿಯಲೈಸ್ ಆಗದ ನಾಯಿಗಳು ಕೇವಲ ಸೀಲಿಂಗ್ ಫ್ಯಾನ್ನ ಗಿರಕಿ ಸದ್ದು, ಅಲಾರಾಂ ಸದ್ದಿಗೆ ಅಡಗಿ ಕೂತುಕೊಳ್ಳುತ್ತವೆ. ಸೋಷಿಯಲೈಸ್ ಆಗದ ನಾಯಿಗಳು ಯಾವುದೇ ಶಬ್ದಕ್ಕೆ ಭಯ, ಆತಂಕಕ್ಕೆ ತುತ್ತಾಗಿ ಅಲ್ಲಿಂದ ಪಲಾಯನಗೈಯಲು ಪ್ರಯತ್ನಿಸುತ್ತವೆ. 4. ಸಾಹಸಗಳಿಗೆ ಹೆದರುತ್ತವೆ. ಸೋಷಿಯಲೈಸ್ ಆಗದ ನಾಯಿಗಳು ಕಾರಿನಲ್ಲಿ ಹೋಗುವುದು, ಯಾವುದೇ ಮನೆ, ಕಟ್ಟಡಕ್ಕೆ ಹೋಗುವುದು, ಹೊಸ ಜಾಗದಲ್ಲಿ ವಾಕ್ ತೆರಳುವುದು, ಹೀಗೆ ಹೊಸ ಚಟುವಟಿಕೆ ಮತ್ತು ಪರಿಸರಕ್ಕೆ ಒಗ್ಗಿಕೊಳ್ಳಲು ಇಚ್ಛಿಸುವುದಿಲ್ಲ. 5. ಜನರ ಬಗ್ಗೆ ಆತಂಕ. ನಾಯಿ ಮರಿಗಳಿಗೆ ಬಾಲ್ಯದಿಂದಲೂ ವಿವಿಧ ಗಾತ್ರ, ಜನಾಂಗ, ವೇಷಭೂಷಣ, ವೃತ್ತಿಯ ಜನರನ್ನು ಪರಿಚಯಿಸಿ ಸಕಾರಾತ್ಮಕವಾಗಿ ಸೋಷಿಯಲೈಸ್ ಮಾಡಬೇಕು. ಇಲ್ಲದಿದ್ದರೆ ನಾಯಿಗಳು ಅಪರಿಚಿತರನ್ನು ಕಂಡೊಡನೆ ಬೊಗಳುವುದು, ಹತ್ತಿರ ಬಂದರೆ ಓಡಿ ಹೋಗಿ ಅಡಗಿಕೊಳ್ಳಲು ಯತ್ನಿಸುವುದು, ಹೀಗೆ ಆತಂಕದ ಚಿಹ್ನೆಗಳನ್ನು ತೋರುತ್ತವೆ. 6. ಇತರೆ ನಾಯಿಗಳ ಬಗ್ಗೆ ಭಯ. ಇತರೆ ನಾಯಿಗಳನ್ನು ಕಂಡಾಗಲೂ ಸಹ ನಾಯಿಗಳು ಅವುಗಳ ಹತ್ತಿರ ಹೋಗಲು ಭಯಗೊಂಡು ಹಿಂದೆ ಸರಿಯಬಹುದು. ಹೀಗೆ ಸೋಷಿಯಲೈಸ್ ಆಗದ ನಾಯಿಗಳಲ್ಲಿ ಹಲವು ಸಮಸ್ಯೆಗಳನ್ನು ಕಾಣಬಹುದು. ನಾಯಿ ಮರಿಗಳನ್ನು ಬಾಲ್ಯದಿಂದಲೂ ಗ್ರೂಮಿಂಗ್ ಮಾಡುವುದು, ಹೊರಗೆ ವಾಕ್ ಕರೆದೊಯ್ಯುವುದು, ಹೊಸ ಸಮಾಜವನ್ನು ತೋರುವುದು, ಅವುಗಳಿಗೆ ಪ್ರೀತಿ ವಿಶ್ವಾಸದಿಂದ ಬೆಳೆಸಿದಲ್ಲಿ ಸೋಷಿಯಲೈಸ್ ಆಗುತ್ತವೆ. ಈ ಕುರಿತಾದ ವಿಡಿಯೋದ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು.